ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರನಾಡಿನಲ್ಲಿ ಉಳ್ಕೊಳ್ಳೋಕ್ಕೆ ಬೆಸ್ಟ್ ಹೋಟೆಲ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋ ಹಿಂದಿನ ವಿಡಿಯೋದು ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ. ನಾವು ಚಂಡಿಕಾ ಹೋಮ ಮಾಡಿಸೋಣ ಅಂತ ಹೊರನಾಡಿಗೆ ಬಂದಿದ್ವಿ. ಆಗ ನಾವು ಸ್ಟೇ ಮಾಡಿದ ಹೋಟೆಲ್ ಬಗ್ಗೆ ಇವತ್ತು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನಾವು ಸ್ಟೇ ಮಾಡಿದ ಪ್ಲೇಸ್ ಹೆಸರು ನೇತ್ರಾವತಿ ನಿವಾಸ ಅಂತ. ನಿಜವಾಗ್ಲೂ ರೂಮ್ಸ್ ತುಂಬ ಕ್ಲೀನಾಗಿ ನೀಟಾಗಿತ್ತು. ನಮ್ಮ ಸ್ಟೇ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಹೋಟೆಲ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ತುಂಬ ಹತ್ತಿರದಲ್ಲಿದೆ. ವಾಕಿಂಗ್ ಡಿಸ್ಟೆನ್ಸಲ್ಲೇ ದೇವಸ್ಥಾನಕ್ಕೆ ಹೋಗ್ಬೋದು. ನಿಮಗೆ ಭದ್ರಾ ನಿವಾಸ ಗೊತ್ತಿದ್ದರೆ ಅದರ ಎದುರುಗಡೆಯಲ್ಲೇ ನೇತ್ರಾವತಿ ನಿವಾಸ ಇದೆ. ಇಲ್ಲಿ ಸುಮಾರು 500 ರೂಪಾಯಿಂದ 5,000ವರೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಅವೈಲಬಲ್ ಇದೆ. ನಿಮಗೆ ಯಾವ ಥರದ ರೂಮ್ ಬೇಕೋ ಅದನ್ನು ಚೂಸ್ ಮಾಡಿ ಬುಕ್ ಮಾಡ್ಕೋಬೋದು ಆನ್ಲೈನ್ನಲ್ಲೇ. ನಾವು ಬುಕ್ ಮಾಡಿದ್ದು ಜೂನಿಯರ್ ಸೂಟ್ ರೂಮ್ ಅಂತ. ಇದು 2 ಬೆಡ್ AC ರೂಮ್ ಆಗಿದ್ದು ಪ್ರೀಮಿಯಂ ಫರ್ನಿಷಿಂಗ್ಸ್ ಜೊತೆಗೆ ಬರುತ್ತೆ. ಈ ರೂಮ್ ಪ್ರೈಸ್ 1 ನೈಟ್ಗೆ 2,300 ರೂಪಾಯಿ ಆಗುತ್ತೆ. ಆದರೆ ಇಲ್ಲಿ ರೂಮ್ಸ್ ಬೇಕಂದರೆ ಪ್ರಿಯರ್ ಬುಕ್ಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ಗೆ ಹೋದರೆ ರೂಮ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಆದಷ್ಟು 1 ಮಂತ್ ಮುಂಚೆ ಅಥವಾ ಮಿನಿಮಮ್ 2 to 3 ವೀಕ್ಸ್ ಮುಂಚೆ ಆದರೂ ರೂಮ್ ಬುಕ್ ಮಾಡಿಬಿಡಿ. ಬಿಕಾಸ್ ರೂಮ್ಸ್ ತುಂಬ ಬೇಗ ಫುಲ್ ಆಗಿಬಿಡುತ್ತೆ ಇಲ್ಲಿ. ನಾವು ಕೂಡ ಆಲ್ಮೋಸ್ಟ್ 1 ಮಂತ್ ಮುಂಚೆನೇ 2 ರೂಮ್ಸ್ ಬುಕ್ ಮಾಡಿದ್ವಿ. ಈಗ ಆನ್ಲೈನ್ನಲ್ಲಿ ರೂಮ್ ಹೇಗೆ ಬುಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಗೂಗಲ್ ಅಥವಾ ಜಸ್ಟ್ ಡಯಲ್ನಲ್ಲಿ ನೇತ್ರಾವತಿ ನಿವಾಸ ಹೊರನಾಡು ಅಂತ ಸರ್ಚ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ರೂಮ್ ಬುಕ್ ಮಾಡ್ಕೋಬೋದು. ಇಲ್ಲಾಂದರೆ ಶ್ರೀ ಕ್ಷೇತ್ರ ಹೊರನಾಡು ಅಂತ ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟ್ ಇದೆ. ಅಲ್ಲಿಗೆ ಹೋಗಿ ಸ್ಕ್ರಾಲ್ ಡೌನ್ ಮಾಡಿದರೆ ಬುಕ್ ರೂಮ್ ಅನ್ನೋ ಆಪ್ಷನ್ ಇರುತ್ತೆ. ಅಲ್ಲಿ ಭದ್ರಾವತಿ ನಿವಾಸ, ನೇತ್ರಾವತಿ ನಿವಾಸ, ತುಂಗಾ ನಿವಾಸ ಅಂತ ಎಲ್ಲ ರೂಮ್ ಆಪ್ಷನ್ಸ್ ಕಾಣಿಸುತ್ತೆ. ನಿಮಗೆ ಯಾವ ಟೈಪ್ ರೂಮ್ ಬೇಕೋ ಅದನ್ನು ಆಯ್ಕೆ ಮಾಡಿ ಬುಕ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಅಲ್ಲೇ ಸಿಗುತ್ತೆ. ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ರೆ ರೂಮ್ ರಿಸರ್ವ್ ಮಾಡ್ತಾರೆ. 1 ಮಂತ್ ಮುಂಚೆನೇ ಪೇ ಮಾಡಬೇಕು ಅಂತ ಏನೂ ಇಲ್ಲ. 1 ಮಂತ್ ಮುಂಚೆ ಬುಕ್ಕಿಂಗ್ ಮಾಡಿಬಿಟ್ಟು ಇನ್ನೊಂದು 1 ವೀಕ್ ಇದೆ ಹೋಗೋಕ್ಕೆ ಅನ್ನೋ ಹಾಗೆ ಫುಲ್ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ರೆ ನಿಮಗೋಸ್ಕರ ರೂಮ್ನ ರಿಸರ್ವ್ ಮಾಡ್ತಾರೆ. ಇಲ್ಲಿ ಯಾವ್ಯಾವ ಥರ ರೂಮ್ಸ್ ಅವೈಲಬಲ್ ಇರುತ್ತೆ, ಹಾಗೆ ಅದರ ಪ್ರೈಸ್ ಎಷ್ಟು ಅಂತ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ನಾನ್ AC ರೂಮ್ 2 ಬೆಡ್ ಪ್ರೀಮಿಯಮ್ ರೂಮ್ ಆದರೆ 420 ರೂಪೀಸ್ ಆಗುತ್ತೆ. 3 ಬೆಡ್ ಆದರೆ 682 ಆಗುತ್ತೆ. 4 ಬೆಡ್ ಆದರೆ 1000 ರೂಪೀಸ್ ಆಗುತ್ತೆ. 40 ಬೆಡ್ಸ್ ಇರೋ ಅಂಥ ಡಾರ್ಮೆಟರಿ ರೂಮ್ಸ್ ಕೂಡ ಅವೈಲಬಲ್ ಇದೆ. 2 ಬೆಡ್ AC ರೂಮ್ ಆದರೆ 1500 ಆಗುತ್ತೆ. ಜೂನಿಯರ್ ಸೂಟ್ ರೂಮ್ ಆದರೆ 2300 ರೂಪೀಸ್ ಆಗುತ್ತೆ. ಸೂಟ್ ರೂಮ್ ಆದರೆ 2900 ರೂಪೀಸ್ ಆಗುತ್ತೆ. 2 ಬೆಡ್ ಪೆಂಟ್ ಹೌಸ್ ಆದರೆ 5000 ಆಗುತ್ತೆ. ಹೀಗಾಗಿ ಇಲ್ಲಿ 400 ರೂಪಾಯಿಂದ 5,000ವರೆಗೆ ಎಲ್ಲ ಬಡ್ಜೆಟ್ ರೂಮ್ಸು ಅವೈಲಬಲ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಚೂಸ್ ಮಾಡ್ಬೋದು. ಇಲ್ಲಿ 24 hours ವಾಟರ್ ಫೆಸಿಲಿಟಿ ಇದೆ. ಹಾಗೆ ಬೆಳಿಗ್ಗೆ ಹಾಟ್ ವಾಟರ್ ಕೂಡ ಅವೈಲಬಲ್ ಇರುತ್ತೆ. ಲಿಫ್ಟ್ ಫೆಸಿಲಿಟಿ ಅವೈಲಬಲ್ ಇದೆ. ಹಾಗೆ ಕಾರ್ ಪಾರ್ಕಿಂಗ್ ಕೂಡ ಅವೈಲಬಲ್ ಇದೆ. ಇನ್ನು ಬಾಲ್ಕನಿ ವ್ಯೂ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸುತ್ತಮುತ್ತ ಇರುವ ಪರ್ವತ ದೃಶ್ಯ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ಬೋದು ಈ ವಿಡಿಯೋನಲ್ಲಿ. ನಮಗಂತೂ ಈ ಸ್ಟೇ ಎಕ್ಸ್ಪೀರಿಯೆನ್ಸ್ ತುಂಬ ಇಷ್ಟ ಆಯಿತು. ನೀವು ಹೊರನಾಡುಗೆ ವಿಸಿಟ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.